ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಏನು ಖಾಸಗೀಕರಣ ಆಗುತ್ತಾ ಎಂಬುದರ ಬಗ್ಗೆ ಈಗ ಜಾಸ್ತಿ ಚರ್ಚೆ ಆಗ್ತಾ ಇದೆ ಈ ಒಂದು ಟಾಪಿಕ್ಕು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಟೆಲಿಗ್ರಾಮ್ ಮೆಂಬರ್ಸು ಸಹ ಕೇಳಿದರು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ಅಷ್ಟೇ, ಆಗುತ್ತಾ ಆಗಲ್ವ ಅಂತೇಳಿ ಅಷ್ಟೇ. ಏನಪ್ಪ ಅಂತಂದರೆ, ಈ ಒಂದು ಖಾಸಗೀಕರಣ ಆಗುತ್ತಾ ಆಗಲ್ಲ ಎಂಬುದು ಇನ್ನೂ ಅಫಿಷಿಯಲ್ ಆಗಿ ಏನಪ್ಪ ಅಂದರೆ ಅನೌನ್ಸ್ ಆಗಿಲ್ಲ. ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಓಕೆ, ಬಟ್ ಖಾಸಗೀಕರಣ ಆಗುವಂಥ ಚಾನ್ಸಸ್ ಇದೆಯಾ ಅಂದರೆ ಕೆಲವೊಂದು ಕಂಪ್ನಿಗಳು ಏನು ಮಾಡಿವೆ ಅಂತಂದರೆ ಅಪ್ಲೈ ಮಾಡಿವೆ, ಓಕೆ, ಖಾಸಗೀಕರಣಕ್ಕೋಸ್ಕರ. ಬಟ್ ಅದು ಇನ್ನೂ ಸಹ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬಂದಿಲ್ಲ. ಓಕೆ, ಈಗ ಯಾರು KPTCL ಪವರ್ ಮ್ಯಾನ್ ಆಗಿ ಸೆಲೆಕ್ಟ್ ಆಗಿದ್ದರು, ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನೀವು ಆರಾಮಾಗಿ ನಿಮ್ಮ ಒಂದು ಮುಂದಿನ ಪ್ರೊಸೆಸ್ನ ಮುಗಿಸ್ಕೊಂಡು ಆರಾಮಾಗಿ ಜಾಯ್ನ್ ಆಗ್ಬೋದು ಅಷ್ಟೇ. ಓಕೆ, ಇದೇನಾದರೂ ಆದ್ರೂ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವ ಅಷ್ಟೊಂದು ಬೀಳಲ್ಲ. ಮುಂದೆ ಬರುವಂತಹ ನೋಟಿಫಿಕೇಷನ್ ಮೇಲೆ ಸ್ವಲ್ಪ ಇದಾಗುತ್ತೆ. ಓಕೆ, ಅದು ಬಿಟ್ಟು ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ, ಇದು KPTCL ಖಾಸಗೀಕರಣ ಆಗುತ್ತಾ ಇಲ್ಲ ಎಂಬುದರ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ಖಾಸಗೀಕರಣದಿಂದ ಆಗುವಂತಹ ಬದಲಾವಣೆಗಳೇನು, ಓಕೆ, ಮತ್ತು ಇದರಿಂದ ಏನೆಲ್ಲ ಚಾನ್ಸ್ ಆಗುತ್ತೆ, ಪ್ರಭಾವ ಏನೇನು ಬೀಳ್ತದೆ ಎಂಬುದನ್ನು ನಾಳೆಯ ವೀಡಿಯೋದಲ್ಲಿ ಮಾಡ್ತೀನಿ. ಬಟ್ ಆ ವಿಡಿಯೋ ಓನ್ಲಿ ಮೆಂಬರ್ಶಿಪ್ ಬೈ ಮಾಡಿದಂಥವ್ರಿಗೆ ಮಾತ್ರ ಇರುತ್ತೆ. ಹಾಗಾಗಿ ಯಾರೆಲ್ಲ ಮೆಂಬರ್ಶಿಪ್ಪನ್ನು ಮಾಡಿದರೂ ಅವ್ರು ಮಾತ್ರ ಆ ವಿಡಿಯೋವನ್ನು ನೋಡ್ಬೋದು. ಅದು ನಾಳೆ ಅಪ್ಡೇಟ್ ಆಗುತ್ತೆ. ಓಕೆ, ಮೆಂಬರ್ಶಿಪ್ ಯಾವ ರೀತಿ ತೊಗೋಬೇಕು ಎಂಬುದನ್ನು ಈಗಾಗಲೇ ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಏನಿದೆ, ಸಬ್ಸ್ಕ್ರೈಬ್ ಪಕ್ಕ ಜಾಯ್ನ್ ಅಂತ ಬಟನ್ ಇರುತ್ತೆ. ಆ ಜಾಯ್ನ್ ಬಟನ್ ಕ್ಲಿಕ್ ಮಾಡಿ ಕೇವಲ ನೀವು ಅತಿ ಕಡಿಮೆ ದರದಲ್ಲಿರುವಂಥ 59 ರೂಪಾಯಿ ನನ್ನ ಬಳಗ ಮೆಂಬರ್ಶಿಪ್ ಇರುತ್ತೆ. ಬೈ ಮಾಡಿ ನೀವು ಅಲ್ಲಿ ಮುಂದೆ ಇದ್ರ ಬಗ್ಗೆ ಬರುವಂಥ ವೀಡಿಯೋಗಳನ್ನ ವೀಕ್ಷಿಸ್ಬೋದು ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.